ತಾವು ಯಾರ ಪರ ಪ್ರಚಾರ ಮಾಡಿದ್ವಿ ಸರ್ ಅಲ್ಲಿ ಚನ್ನಪಟ್ಟಣದಲ್ಲಿ? ನಮಗೆ ನಿಮ್ಮ ನಡೆ ನಿಗೂಢ ಈಗ ನಾವು ಕುಮಾರಸ್ವಾಮಿಯವ್ರ ಮಗನ ಪಕ್ಕನೇ ಎನ್ ಡಿ ಎ ಕ್ಯಾಂಡಿಡೇಟ್ ಪರವಾಗಿ ನಾವು ಕ್ಯಾನ್ವಾಸ್ ಪರವಾಗಿಯೇ ನಾವು ಕ್ಯಾನ್ವಾಸ್ ಮಾಡಿದ್ರು. ನಡೆಯಿಂದ ನಿಮ್ಮ ನಡವಳಿಕೆ ಬಗ್ಗೆನೂ ಕೂಡ ಅನುಮಾನಗಳು ಹುಟ್ಟೋ ರೀತಿ ಯಾಕೆಂದರೆ ಈ ಸೈನಿಕನಂತವು ಗೆಲ್ಲಬಾರ್ದವು. ನಾನು ಹುಣಸೂರಲ್ಲಿ ನಾನೇ ಗೆದ್ದು JDS ಅಲ್ಲಿ ಶಾಸಕನಾಗಿ ಹಲವಾರು ಕಾರಣಗಳಿಂದ ಅಲ್ಲಿ ರಾಜೀನಾಮೆ ಕೊಟ್ಟರು ನಾವು. ಮತ್ತು ಬೈ ಎಲೆಕ್ಷನ್ ಬಿ ಜೆ ಪಿಯಿಂದ ನಿಂತಾಗ ಪಾಪ ಮುಖ್ಯಮಂತ್ರಿಯಾಗಿದ್ದಂಥ ಯಡಿಯೂರಪ್ಪನವರು ಅವತ್ತು ಎಲ್ಲ ರೀತಿಯ ಸರಂಜಾಮುಗಳನ್ನು ಇವನ ಕೈಲಿ ಕೊಟ್ಟು ಕಳಿಸಿದ್ರು. ಯಾರು? ಈ ಸೈನಿಕನ ಕೈಲಿ. ನೋಡಪ್ಪ, ಹುಣಸೂರಿಗೆ ವಿಶ್ವನಾಥ್ ಅವ್ರಿಗೆ ಇದೆಲ್ಲ ತೊಗೊಂಡೋಗಿ ಕೊಟ್ಟವ್ರು ಗೆಲ್ಲೋ ಥರ ನೋಡ್ಕೋಬೇಕು ಅಂದರೆ ಇವನು ಬರಲೇ ಇಲ್ಲ. ತೊಗೊಂಡು ಹುಟ್ಟೋದ ದುಡ್ಡು ಕಾಸು ಅದು ಏನು ಬರಲೇ ಇಲ್ಲ. ಅಲ್ಲಿ ಯಡಿಯೂರಪ್ಪನ ಹತ್ರ ತಗೊಂಡಿದ್ದಾರೆ, ಆದರೆ ನಿಮಗೆ ಮುಡಿಸ್ಲಿಲ್ಲ. ಹಂಗಾದ್ರೆ ಅವರು ಬರಲೇ ಇಲ್ಲ. ಯಡಿಯೂರಪ್ಪನವ್ರು ಬಂದಿಲ್ಲ ಸರ್, ಬರಲೇ ಇಲ್ಲ ಅವನು. ಆಮೇಲೆ ನೋಡ್ತೀವಿ ನಾವೆಲ್ಲ ಸೋತು ಅದರಲ್ಲಿ. ಆಮೇಲೆ ನೋಡ್ರಿ ಈ ಸೈನಿಕ ಮಂತ್ರಿ ಆಗಿಬಿಟ್ಟ ಅಲ್ಲಿ. ನಾನು ಚೆನ್ನಾಗಿ ಏನು ರೀ ಯಡಿಯೂರಪ್ಪನವ್ರೆ, ಮಾನ ಮರ್ಯಾದೆ ಇಲ್ಲ ನಿಮಗೆ? ಯಾವನೊಬ್ಬ 420 ತೊಗೊಂಡೋಗಿ ರಾಜ್ಯದ ಮಂತ್ರಿ ಮಾಡಿದ್ರು ಅಂತ ಓಪನ್ ಆಗಿ ಹೇಳಿ. ಅದಕ್ಕೆ ಯಡಿಯೂರಪ್ಪ ಅವ್ರ ಉತ್ತರ ಏನಿತ್ತು ಸರ್? ಆಗೋಗಿದೆ ಬಿಡಪ್ಪ. ಹಾಗಾಗಿ ಇವರು ನಮ್ಮ ಮುಖ್ಯಮಂತ್ರಿಗಳು ಅವ್ರಿಗೆ ಹೇಗೆ ಬೇಕಾಗಿ ಮಾಡ್ಕೊಂಡು ಹೋಗ್ತಾರೆ. ಯಾವ ಪಾರ್ಟಿನೂ ಇಲ್ಲ, ಆಡಳಿತನೂ ಇಲ್ಲ, ಅಭಿವೃದ್ಧಿನೂ ಇಲ್ಲ. ಅವ್ರಿಗೆ ಹೆಂಗೆ ಬೇಕಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲ, ಇದನ್ನೇನು ಯಡಿಯೂರಪ್ಪನಿಗೆ ಹೇಳ್ತಿದ್ದೀರಾ, ಸಿದ್ದರಾಮಯ್ಯನಿಗೆ ಹೇಳ್ತಿದ್ದೀರಾ ಅಂತ? ಎಲ್ಲರೂ ಅಷ್ಟೇ. ಅದರಲ್ಲಿ ಇವರು ಅವ್ರು ಏನು ಅಂತ ಎಲ್ಲರೂ ಅಷ್ಟೇ. ಅಲ್ಲ, ಆ ಎಲ್ಲರಲ್ಲೂ ವಿಶ್ವನಾಥ್ ಅವರು ಕೂಡ ಇದ್ದಾರೆ ಅಂತ. ಏನು ಯಾರ್ಯಾರಿಗೆ ಹೆಂಗೆ ಬೇಕಾಗುತ್ತೋ ಹಂಗೆ ರಾಜಕಾರಣ ಮಾಡ್ತಿದ್ದಾರೆ ಅಂತ ತಾವು ಹೇಳಿದ್ರಲ್ಲ, ಆ ಎಲ್ಲರಲ್ಲೂ ವಿಶ್ವನಾಥ್ ಅವರು ಕೂಡ ಇದ್ದಾರಾ? ನಾನು ಇರೋ ವಿಚಾರ ಹೇಳ್ತಾ ಹೋಗ್ತೇನೆ. ಯಾಕೆಂದ್ರೆ ನಮ್ಮಲ್ಲಿ ನಮ್ಮ ನಾಯಕರಲ್ಲಿ ಯಾರಾದರೂ ನೀವು ಮಾತಾಡಿ ಅವ್ರನ್ನ ಮುಗಿಸೇ ಬಿಡ್ತಾರೆ. ನನ್ನನ್ನು ಯಾರು ಮುಗಿಸ್ತಾರೆ? ಯಾರು ಮುಗಿಸೋಕ್ಕಾಗಲ್ಲ. ನನ್ನ ನಾಯಬರ ಯಾರೂ ಮಾಡೋಕ್ಕೆ. 2019ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಿರಲಿಲ್ಲ. ಖಂಡಿತ ಹೌದು. ನಾವೆಲ್ಲ ಮುಂದೆ ನಿಂತು ಸಮ್ಮಿಶ್ರ ಸರ್ಕಾರವನ್ನು ಕೆಡವಿ ಅವತ್ತಿನ ದಿವಸ, ಅದರಲ್ಲಿ ಸಿದ್ದರಾಮಯ್ಯನೂ ಪಾಲ್ದಾರ್ರೆ, ಕೆಡವಿ ಅವತ್ತಿನ ದಿವಸ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಿದ್ರು. ನಿಜ, ಹೌದು. ಸಿದ್ದರಾಮಯ್ಯ ಅವರು ನೇರವಾಗಿ ಪಾಲ್ದಾರ, ಪರೋಕ್ಷವಾಗಿ ಪಾಲ್ದಾರ? ಅವರು ಇದೆಲ್ಲ ಅವತ್ತು ಕೋಆರ್ಡಿನೇಷನ್ ಕಮಿಟಿ ಚೇರ್ಮನ್ ಆಗಿ ನಾನು JDS ಅಧ್ಯಕ್ಷ. ನಮ್ಮನ್ನು ಒಂದು ಮೀಟಿಂಗ್ ಮಾಡಲಿಲ್ಲ ಅವರು. ನನ್ನನ್ನು ಕರಿಬೇಕಲ್ಲ ಮೀಟಿಂಗ್ ಅಂತ ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗೇ ಕರೀಲಿಲ್ಲ ಸಿದ್ದರಾಮಯ್ಯ. ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗ್ ಕರೆದು ಅಲ್ಲಲ್ಲೇ ಎಲ್ರಿಗೂ ಸ್ವಲ್ಪ ಬುದ್ಧಿವಾದ ಹೇಳಿದರೆ ಏನೂ ಆಗ್ತಾ ಇಲ್ಲ. ನಿಮ್ಮ ಅವತ್ತಿನ ರಾಷ್ಟ್ರೀಯ ಜನತಾದಳದ ಅಧ್ಯಕ್ಷರಾದಂತಹ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಏನು ಮಾಡ್ತಿದ್ರು? ರಾಜ್ಯಾಧ್ಯಕ್ಷರನ್ನು ಪರಿಗಣಿಸಬೇಕಾಗಿತ್ತು ಅಂತ ಹೇಳ್ಬೇಕಾಗಿತ್ತಲ್ಲ ಅಂತ ಹೇಳು ಕೇಳೋ ಸ್ಥಿತಿಲಿ ಇರಲಿಲ್ಲ ಇವರು. ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿ ಮಾಡಿದಂತಹ ವಿಶ್ವನಾಥ್ ಅವರು ಯಡಿಯೂರಪ್ಪ ಅವರನ್ನು ಇಳಿಸೋದ್ರಲ್ಲೂ ಕೂಡ ನಿಮ್ಮ ಪಾತ್ರ ಇತ್ತು ಅಂತ? ಖಂಡಿತ. ಯಾಕೆ ಅಂದರೆ ಯಡಿಯೂರಪ್ಪನವರು 3667 ಎಕರೆ ಭೂಮಿಯನ್ನು ಜಿಂದಾಲ್ ಗಣಿನ ಮಾರಲಿಕ್ಕೆ ಕ್ಯಾಬಿನೆಟಲ್ಲಿ ಡಿಸಿಷನ್ ನಾನು ಅವ್ರ ವಿರುದ್ಧ ಒಬ್ಬನೇ ಹೋರಾಟ ಮಾಡಿದೆ. ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಸಿದ್ದರಾಮಯ್ಯ ಅವರು ಬಾಯಿ ಮುಚ್ಕೊಂಡು ಕೂತಿದ್ರು. ಅವರು ಯಾವೊಬ್ಬ ಶಾಸಕನೂ ಕೂಡ ವಿರೋಧ ಪಕ್ಷದವ್ರು ಮಾತಾಡಲಿಲ್ಲ. ಅವತ್ತು ನಾನೊಬ್ಬನೇ ಡೆಲ್ಲಿ ತನಕ ಹೋದೆ. ಅವತ್ತು ನಾವು ಸರ್ಕಾರದ ಆಸ್ತಿನ ಹಿಂಗೆ ಮಾರ್ತಾ ಹೋಗ್ಬಿಟ್ಟು, ಅದು ಗಣಿ, ಅದರ ಒಳಗೆ ಏನೇನಿದೆ, ಎಷ್ಟು 1,15,000 ರೂಪಾಯಿ ಒಂದು ಎಕರೆಗೆ. 2 ಕೋಟಿ ಕೊಟ್ಟರು ಕೊಡೋಲ್ಲ ಒಂದು ಎಕರೆನ. ಆವಾಗ ಅದ್ರ ವಿರುದ್ಧ ನಾವು ಸೆಡೆದಿತ್ತು. ಇದೇ ಶಾ ಅವರು ಮೋದಿಯವ್ರನ್ನ ಭೇಟಿ ಮಾಡಿ ಇಷ್ಟೆಲ್ಲ ಹೇಳಿ ಅವ್ರು ಅದನ್ನ ಸ್ಟಾಪ್ ಮಾಡಿಸ್ತಾ. ಅವತ್ತು ಯಡಿಯೂರಪ್ಪ ಅವ್ರನ್ನ ಡೆಲ್ಲಿ ಕರೆಸಿದ್ರ? ಬ್ಯಾಂಗ್ಳೂರಿಗೆ ಬಂದರು. ನಾನು ಹೇಳಿದೆ, ಯು ಸೆಂಡ್ ದ ಅಬ್ಸರ್ವರ್ಸ್ ಟು ಬ್ಯಾಂಗ್ಳೂರ್. ಬಂದರು ಅಬ್ಸರ್ವರ್ಸು. ಯಾರು ಬಂದರು ಸರ್? ಅವ್ರಿಗೆ 3 ಜನ ಬಂದಿದ್ರು. ಅರುಣ್ ಸಿಂಗ್ ಇನ್ಯಾರು ಬಂದಿದ್ರು. ನಾನು ಅವ್ರ ಮುಂದೆ ಎಲ್ಲ ಹೇಳಿದೆ. ನಾನು ಕರೆದ್ರು. ಅವಾಗ ಯಡಿಯೂರಪ್ಪನ ನನ್ನ ಎದುರಿಗೇನೆ ಕರೆಸಿದ್ರು. ಅವಾಗ ಹೇಳಿದೆ, ಆಸ್ ದಿಸ್ ಕರಪ್ಟ್ ಚೀಫ್ ಮಿನಿಸ್ಟರ್ ಗೆಟ್ ಡೌನ್ ಅಂತೇಳಿ. ಅವ್ರ ಎದುರಿಗೇನೆ ಮಾತಾಡಿದ್ದು, ಹಿಂದೆ ಮುಂದೆ ಇಲ್ಲ ಅದು. ಸೊ ಹಾಗಾಗಿ ಅಲ್ಲ, ಯಾವ ಪ್ಲೇಸ್ ಅಂತದ್ದು? ಬಿಜೆಪಿ ಕಚೇರಿ ಅಲ್ಲ? ಇಲ್ಲ, ನಾನು ಹೇಳಿದೆ ಬಿಜೆಪಿ ಕಚೇರಿಯಲ್ಲೇ ಮಾಡ್ಬೇಕು ನನ್ನ ಇಂಟರ್ವ್ಯೂ. ನೀವು ಕುಮಾರ ಕೃಪಾ ಕರೆದ್ರು ನಾನು ಬರಲ್ಲ ಅಲ್ಲಿಗೆ. ಬಿಜೆಪಿ ಹೆಡ್ ಆಫೀಸಲ್ಲೇ ಮಾಡ್ಬೇಕು, ನಾನು ಬರ್ತೀನಿ ಅಂತ. ಇಡೀ ಮೀಡಿಯಾ ಬಂತು. ಸಂಜೆ ಹೊತ್ತಿಗೆಲ್ಲ ಇಡೀ ಇಂಗ್ಲಿಷ್ ಮೀಡಿಯಾ ಬಂತು ಎಲ್ಲ ಕಡೆಯಿಂದ. ನನ್ನ ರೂಮ್ನೇ ಅವ್ರು ಇದು ಮಾಡಿದ್ರು, ಏನೋ ಸ್ಟುಡಿಯೋ ಮಾಡಿದ್ರು. ಅಲ್ಲಿ ಎಲ್ಲ ರೀತಿಯೂ ಚರ್ಚೆಗಳಾದವು. ಏನೇನು ಮಾಡಿದ್ದಾರೆ ಯಡಿಯೂರಪ್ಪನ ಕಾಲದಲ್ಲಿ ಎಲ್ಲ ಹೇಳಿ ಆಯಿತು. ಸೊ ಹಾಗಾಗಿ ಐ ಕನ್ವಿನ್ಸ್ ಹೈಕಮಾಂಡ್. ಆವಾಗ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ರು.